ನನ್ನ ಬರ್ಡೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಹಂಗೆ ಇವತ್ತು ನನ್ನ ಬರ್ಡೇ, ಸೊ ಅಷ್ಟೊಂದು ಸೆಲೆಬ್ರೇಷನ್ ಏನೂ ಮಾಡಲ್ಲ ನಾನು. ನಾರ್ಮಲ್ ಡೇ ರೆಗ್ಯುಲರಾಗಿ ಹೇಗಿರುತ್ತೆ ಅದೇ ಥರನೇ ಇರುತ್ತೆ, ಏನು ಸ್ಪೆಷಲ್ ಏನೂ ಇರಲ್ಲ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಇವಾಗ ಬೆಳಗ್ಗೆನೆ 6 ಗಂಟೆಗೆ ಎದ್ದು ಲೇಔಟಿಗೆ ಬಂದಿದ್ದೀವಿ 6 ಗಂಟೆಗೆ. ಸೊ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. ಬೇಗ ಎಚ್ಚರ ಆಗ್ಬಿಡ್ತು, ಶೆಕೆ ಬೇರೆ. ಸೊ ಬೇಗ ಎದ್ದು ಸ್ವಲ್ಪ ಬಂದರೆ ಅಟ್ಲೀಸ್ಟ್ ವೆದರ್ ಆದರೂ ಸ್ವಲ್ಪ ಕೂಲಾಗಿ ಎಂಜಾಯ್ ಮಾಡ್ಬೋದು ಅಂತ ಬಂದಿದ್ದೀವಿ. ಸೊ ಇವತ್ತಿನ ಡೈಲಿ ಬ್ಲಾಗ್ಗೆ ವೆಲ್ಕಮ್. Happy birthday to you. Happy birthday to you. Happy birthday to you. Thank you. ಅದು ಬೀಳುತ್ತೆ, ಅದು ನೀನು ಅನ್ಕೊಂಡಲ್ಲ, ಇದು ಆ್ಯಕ್ಚುಲಿ ಕರೆಂಟ್. ನನಗೋಸ್ಕರ ಕೇಕ್ ತಗೊಂಡಿದ್ದಾರೆ ಅಡ್ವಾನ್ಸ್ ಆಗಿ. ಸೊ ನನಗೋಸ್ಕರ ನನ್ನ ಗಂಡ ನೆನ್ನೆನೇ ಕೇಕ್ ತಂದು ಕಟ್ ಮಾಡಿದ್ರು. ಸೊ ಇವತ್ತಿನ ಜಸ್ಟ್ ವಾಕ್ ಮುಗಿಸ್ಕೊಂಡು ಇವಾಗ ಬರ್ತಾಯಿದ್ದೆ. ಇವಾಗ ಬಂದು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು. ಬಿಸಿಲಿಗೂ ಮತ್ತು ವಾಕ್ ಮಾಡಿ ಇನ್ಮೇಲೆ ಶುರು ಮಾಡೋದೆ ಅಂತ ನೋಡೋಣ. ಬಿಸ್ಕಿಟ್ ಒಂಚೂರು ಐತೆ ಅಷ್ಟೇ, 4-5 ಐತೆ. ಏನು ಬಿಸ್ಕಿಟ್ ನೀನು ತಿನ್ನಲ್ಲ? ಮತ್ತೆ ನಾಯಿ ಚೇಂಜ್ ಇದ್ರೆ ಕೊಡು. ಎಲ್ಲಿ ಏನು ತಂದಿಲ್ಲ? ರೆಗ್ಯುಲೇಟರ್ ತರಕ್ ಹೋಗ್ತಿದ್ದೆ. ಸೊ ಅದು ನಾಳೆ ಬಂದಿದ್ದಾರೆ. ಸೊ ಹಂಗಂತ ನೆಕ್ಸ್ಟ್ ಇದು ಅಂದ್ರೆ ಮಸ್ಕಿಟೋಸ್ದು ನೆಟ್ ಸಿಗುತ್ತಲ್ವಾ, ಅದು ತಗೋಬೇಕು. ಎಲ್ಲ ಐಟಮ್ ತಗೋಬೇಕು ಮಾಡಿ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ. ಯೋಚನೆ ಹೇಗಿರುತ್ತೆ. 4 ಇಂದ ರೆಗ್ಯುಲೇಟರ್ ಏನೂ ಸಿಗಲಿಲ್ಲ, ಹಂಗಂತ ಸುಮ್ಮನೆ ಇರೋಕ್ಕಾಗುತ್ತಾ. ಅದಕ್ಕೆ ನಾವು ಮಸ್ಕಿಟೋಸ್ ನೆಟ್ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಅದನ್ನು ಮುಗಿಸ್ಕೊಂಡು ಹೊಲಿಗೆಗೆ ವಾಪಸ್ ಕೊಟ್ಟು ಹಂಗೆ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಏನೇನಾಗುತ್ತೆ ಅನ್ನೋದು ನೋಡೋಣ ಬನ್ನಿ. ನೋಡಿ ಚಿಪ್ಸ್ ಆಗಲೇ ತಿಂದು ಮುಗಿಸ್ತಾವ್ರೆ. ವೈಶು ನನಗೆ ಹೊಸ ಡ್ರೆಸ್ ಕೊಡು. ಚೆನ್ನಾಗಿ ಕಾಣಿಸ್ತೈತಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಒಂದೇ ಒಳ್ಳೆ ಡ್ರೆಸ್ ತಂದಿರೋದು ಅಂದರೆ ಇದೆ. ಮಾಡ್ತಾಳ ನನಗೋಸ್ಕರ ಅಮ್ಮಾಸ್ ಕೇಕ್ ತಂದವ್ರೆ. ಎಲ್ಲಿ ಅದ್ರ ಕವರಲ್ಲಿ ಇಲ್ಲೇ ಐತಲ್ಲ ಅಮ್ಮಾಸ್ ಅಂತ. ಬೇಡ ಅಂತ ಫೀಲ್ ಆಯ್ತಲ್ಲ, ಯಾಕೆ Happy birthday. Happy birthday. ಹ್ಯಾಪಿ ಬರ್ತ್ಡೇ. ನೋಡಿ ಫ್ರೆಂಡ್ಸ್, ಅಮ್ಮಾಸಿಂದ ನಾವು ಬ್ಲಾಕ್ ಫಾರೆಸ್ಟ್ ಕೇಕ್ ತಗೊಂಡು ಬಂದಿದ್ದೀವಿ. ಅಪ್ಪ ಎಲ್ಲಿ? ನಮ್ಮಮ್ಮ ಬಂದ್ರು ಇವಾಗ. 2 ಭಾಗ ಅವ್ರ ಭಾಗಲೇ ಜಾಸ್ತಿ ಕ್ಯಾಪ್ಚರ್ ಆಗುತ್ತೆ. ನೋಡಿ ನಮ್ಮಮ್ಮ ನಮಗೋಸ್ಕರ ಅಂತ ಕೇಕ್ ಅಂತೀನಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ. ಬಿಸಿಲು ಬೇರೆ, ತಂಪಾಗಿರ್ಲಿ, ಕೇಕ್ ತಿಂದು ಹಾಳಾಗಬಾರ್ದು ಅಂದ್ಬಿಟ್ಟು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಇಬ್ಬರು ಪ್ಲ್ಯಾನ್ ಮಾಡಿ ಕಲ್ಲಂಗಡಿ ಹಣ್ಣು ತಗೊಂಡು ನೋಡಿ ಬಿಡ್ತು ನೋಡಿ ತಾಣ್ತಿನ್ನಂತೆ. ಸೊ ನಾನು ದೊಡ್ಡ ತೊಗೊಂತೀನಿ. ಇದು ದೊಡ್ಡದು, ಇದು ದೊಡ್ಡದು. ವಯಸ್ಸು ನೋಡು ತಿನ್ನಕ್ಕೆ ಅವಳಿಗೆ ಇಷ್ಟ ಕಲ್ಲಂಗಡಿ ಹಣ್ಣು. ನನ್ನ ಫೇವ್ರೆಟ್. ಹೇಳು. ಮೈ ಫೇವ್ರೆಟ್ ಮೈ ಕಲ್ಲಂಗಡಿ. ಸೊ ಬನ್ನಿ ಗಾಯ್ಸ್, ಕಲ್ಲಂಗಡಿ ತಿನ್ನುವ. ಈ ಬೇಸಿಗೆಯಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಇದು ಕಲ್ಲಂಗಡಿ. ಕಲರ್ ನೋಡಿ ಏನು ಸಖತ್ತಾಗಿತ್ತು. ವೈಶು ಮನೆಯಲ್ಲಿ ಏನೋ ಸಾಂಬಾರು ಮಾಡಿದ್ದಾರೆ ನನಗೋಸ್ಕರ. ಇವತ್ತು ಅಮಾವಾಸ್ಯೆ, ಹಾಗಾಗಿ ನಾನ್ ವೆಜ್ ನಾವು ಮಾಡ್ತಾಯಿಲ್ಲ. ಅನ್ಫಾರ್ಚುನೇಟ್ಲಿ
ನಾನ್ ವೆಜ್ ಇವತ್ತು ಮಿಸ್ ಆಯಿತು. ಮುದ್ದೆ ಬೇಡ. ಬೇಡ ಮುದ್ದೆ, ಒಂದು ಸ್ವಲ್ಪ ರೈಸ್ ಸಾಕು. ಮಜ್ಜಿಗೆ ಹೋಗಿ ಮಾಡ್ಕೊಂಡು ಕುಡಿತೀನಿ. ಸದ್ಯಕ್ಕೆ ಇಷ್ಟು ಸಾಕು. ನನಗೆ ಸಾಂಬಾರು ಮಾಡೋಳೆ. ಬರೀ ಫಿಟ್ಟಿಂಗ್ ಅಷ್ಟೇ. ರೈಸಿಗೆ ಬಾಯಿ ನೀರು ಬರ್ತಿತ್ತು ಈಗ ರೈಸ್ ತೆಗೆದು. ನೋಡಿ ಜೀರಾ ರೈಸ್ ಮಾಡಿದ್ದಾಳೆ. ಚಂದ ಕಲಕ್ಸು. ಹ್ಞೂ ಕಣ, ಚಂದ ಕಲಗಿಸ್ತೀನಿ. ನಿಧಾನಕ್ಕೆ ನಾನು ಹಿಂಗೆ ನೋಡ್ತಾ ಕಲಿಸ್ತೀನಿ. ನೀನು ಎಲ್ಲ ಊಟ ಮಾಡ್ರಿ. ಮುದ್ದೆ ತಿನ್ನಲ್ಲ ರೀ ಬನ್ರಿ, ಮುದ್ದೆ ಆರ್ತು ಎಲ್ಲ ಹೇಳ್ಬಿಡು. ಛತ್ರಿ ಐತೆ, ಅದಕ್ಕಿನ್ನ ರೀಚಾರ್ಜ್ ಐತೆ, ಅದನ್ನ ಇದು ಕನೆಕ್ಷನ್ ಮಾಡ್ಕೊಡು ಅಂತ. ಆಯ್ತು ಬಿಡು, ಹಾಕತ್ತೀನಿ. ಅನ್ನ ಆಗುತ್ತೆ. ನಾನು ಏನು ಸಕ್ಕರೆ ಮಾಡಿದ್ದೀನಿ. ಸಖತ್ತಾಗಿದೆ. ಸ್ಮೆಲ್ ಘಮ ಘಮ ಅಂತೈತೆ. ಬಾಯಲ್ಲಿ ನೀರು ಬರ್ತೈತೆ. ಬೋಲಣ ಹಾಕಿ. ಎಸ್, ಇವಾಗ ಊಟ ಮಾಡುವ ಸಮಯ. ಹಂಗೆ ತಿನ್ನಿ, ಟೇಸ್ಟ್ ನೋಡೋದು. ಹಿಂಗೆ ಯಾರು ಅಂತಿರ್ತಾರ? ಅಲ್ಲ, ಯಾಕೆ ಅವ್ರು ತಿಂದಿರಲಿಲ್ಲ. ಮಸಾಲ ರೈಸ್ ಇದು, ನಾಟ್ ಜೀರಾ ರೈಸ್. ಬಗರ್ ರೈಸು, ಹಾಟ್ ಮಸಾಲ ರೈಸ್. ಮಸಾಲ ಹಾಕಿದ್ದಿಲ್ಲ ಇದ್ರಾಗ, ಚಕ್ಕಿ ಲವಂಗ ಅದು ಅವೆಲ್ಲ ಮಸಾಲ ಅಂದರೆ ಮಸಾಲ ರೈಸು. ಬಗರ್ ರೈಸ್ ತುಪ್ಪ ಹಾಕಿ ಮಾಡಿದ್ರೆ ಬಗರು. ನಾವು ಬಡವರು ಗುಡ್. ಬನ್ರಿ, ಹಂಗೆ ತಿನ್ಕೊಂಡು ಮಾತಾಡ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಮನೆಗೆ ಅಂತ ಡ್ರಿಲ್ಲಿಂಗ್ ಮಿಷನ್ ಹೊಡಿಬೇಕಿತ್ತು, ಟಿ ವಿ ಫಿಟ್ ಮಾಡಬೇಕಿತ್ತು, ವಾಚು ಮತ್ತು ನಮ್ಮ ಫೋಟೋಸ್ಗಳೆಲ್ಲ ಇದ್ದಲ್ವ. ಸೊ ಅದಕ್ಕೆ ಓನರ್ ಕಡೆಯಿಂದನೇ ಅವರು ಕಳಿಸಿದ್ರು ಆ ಅಣ್ಣನ. ಸೊ ಅವರೇ ನಮಗೆ ಬಂದು ಡ್ರಿಲ್ಲಿಂಗ್ ಮಿಷನ್ ಎಲ್ಲ ಹೊಡ್ಕೊಡ್ತಾ ಇದ್ದಾರೆ. ಇವತ್ತು ಬರ್ಡೇ ಅಷ್ಟೊಂದೇನು ಸೆಲೆಬ್ರೇಷನ್ ಮಾಡಿಲ್ಲ. ವೈಶು ಅಷ್ಟೇ ಕೇಕ್ ಕಟ್ ಮಾಡಿ ನಂಗೆ ಹೊಸ ಡ್ರೆಸ್ ಕೊಡಿಸಿದ್ಲು. ಆ ಡ್ರೆಸ್ನ ನಾನು ಕೊನೆಗೆ ಫೋಟೋ ಹಾಕ್ತೀನಿ. ಇವಾಗ ನಿಧಾನಕ್ಕೆ ಒಂದೊಂದೇ ಕೆಲಸ ಆಗ್ತಾಯಿದೆ. ಪಾತ್ರೆ ಸ್ಟ್ಯಾಂಡೆಲ್ಲ ಒಳಗಡೆ ಫಿಟ್ ಮಾಡಾಯಿತು. ಜಸ್ಟ್ ಇವಾಗ ಫೋಟೋಸು, ಮಿರರು ಅವೆಲ್ಲ ಇತ್ತು, ಅವೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮನೆ ಫುಲ್ಲು ಶಿಫ್ಟಿಂಗ್ ಆಯ್ತಲ್ವ, ಅದು ಸಣ್ಣ ಸಣ್ಣ ಕೆಲಸ ಅಂದರೆ ಟಿ ವಿ ಎಲ್ಲ ಸೆಟಪ್ ಮಾಡಬೇಕಿತ್ತು. ಮತ್ತು ನಮ್ಮ ಫೋಟೋಸ್, ಮದುವೆ ಫೋಟೋಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಸೆಟ್ ಮಾಡಬೇಕಿತ್ತು. ಸೊ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಬರ್ಡೇ ಏನು ಮಾಡ್ತಾಯಿಲ್ಲ, ಬೋರ್ ಆಗ್ತಾಯಿದೆ. ವೈಶು ಕೇಕ್ ಕಟ್ ಮಾಡಿಸೋದು ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಇವತ್ತು ಬರ್ಡೇ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನೇ ಅಂದೆ ಬೇಡ, ನನಗೆ ಇವಾಗೇನು ಮಾಡ್ಕೊಳ್ಳೋ ಮೂಡಲ್ಲಿಲ್ಲ. ಸೊ ಯಾಕೋ ಬೇಡ ಅನ್ನಿಸ್ತಾಯಿತ್ತು. ಅಂದರೆ ಅಜ್ಜಿನೂ ಸತ್ತೋಗಿ ನಾಡಿದ್ದಕ್ಕೆ, ಅಂದರೆ 19ಕ್ಕೆ 1 ಮಂತ್ ಆಗುತ್ತೆ ಅಜ್ಜಿ ಸತ್ತೋಗಿ. ಕರೆಕ್ಟಾಗಿ ಹಬ್ಬದ ದಿವಸನೇ ಸತ್ತೋಗಿದ್ದು. ಸೊ ಅದಕ್ಕೆ 1 ಮಂತ್ ಆಯಿತು. ಸೊ ನಂಬಕ್ಕೆ ಆಗ್ತಾಯಿಲ್ಲ. ಹೋದ ತಿಂಗಳು ಇತ್ತು ಅಜ್ಜಿ, ಮಾರ್ಚ್ 16ಕ್ಕಿನ್ನ ಜೀವಂತವಾಗಿದ್ದರು. ಸೊ ಅದೇ ಒಂದು ಸಿಕ್ಕಾಪಟ್ಟೆ ಬೇಜಾರು. ಹೊಸ ಮನೆಗೆ ಬರಬೇಕು ಅಂತ ಅಜ್ಜಿ ಆಸೆ ಇತ್ತು. ಹೊಸ ಮನೆಗೆ ಯಾವಾಗ ಹೋಗ್ತೀರಾ, ಯಾವ ಮನೆಗೆ ಹೋಗ್ತೀರಾ ಅಂತೆಲ್ಲ ಕೇಳ್ತಾ ಇತ್ತು ಅಜ್ಜಿ. ಸೊ ಕೆಲವ್ರು ನಾಯಿಗಳಿರ್ತವೆ, ಬೇಡ್ದಿರೋದೆಲ್ಲ ಮಾತಾಡಿ ಮನೇಲಿ ಕುತ್ಕೊಂಡು ಕೆಲಸ ಇರೋಲ್ಲ, ಬರೀ ಚಾಡಿ ಹೇಳ್ಕೊಂಡೆ ಊರು ಸುತ್ತಾಡ್ತಾ ಇದ್ದಾವೆ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀಯೇ ತಿಳ್ದಿರೋರು ಅಂತೆಲ್ಲ ಹೇಳ್ತಾರಲ್ಲ, ಬಟ್ ಅದೆಲ್ಲ ಅವ್ರಿಗೆ ಸೂಟ್ ಆಗೋದು. ನಿಧಾನಕ್ಕೆ ಒಂದೊಂದೇ ಸೆಟ್ ಆಯಿತು. ಸೊ ಇದೆಲ್ಲ ಫೈನಲ್ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಒಂದೊಂದೇ ಮಾಡ್ತಾಯಿದ್ದಾರೆ, ಮಾಡಲಿ ಎಷ್ಟು ಅಂತ ಇದನ್ನೇ ಕ್ಯಾಪ್ಚರ್ ಮಾಡಲಿ. ನೋಡಿ ಅಲ್ಲಿ ಫೋಟೋ ಆಯಿತು, ಅಲ್ಲಿ ನಮ್ಮ ಕೃಷ್ಣ, ಆಮೇಲೆ ಮೇಲ್ಗಡೆ ಕ್ಯೂಟಾಗಿ ಮಿರರು, ಗಡಿಯಾರ ಎಲ್ಲ ಆಯಿತು. ಆಲ್ಮೋಸ್ಟ್ ಫಿನಿಷಿಂಗ್ ಆಗ್ತಾ ಇದೆ. ರಾಘವೇಂದ್ರ ಸ್ವಾಮಿನ ಈ ಕಡೆ ಇಟ್ಬಿಟ್ಟೆ, ಅಲ್ಲಿ ನಂಗೆ ಇಷ್ಟ ಆಯಿತು. ದೇವ್ರ ಮನೆ ರೂಮ್ ಹತ್ರ ಒಂದು ಇರಲಿ ಅಂದ್ಬಿಟ್ಟು ನಾನು ಅದನ್ನು ಅಲ್ಲಿ ಇಟ್ಟು, ಈ ಕಡೆ ಒಂದು ನಮ್ಮಿಬ್ಬರದೊಂದು ಫೋಟೋ ಇತ್ತು, ಅದೇ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಎಸ್, ಇವತ್ತಿನ ಡೇ ಈ ಥರ ಇತ್ತು. ಇವತ್ತಿನ ಮಿನಿ ಬ್ಲಾಗ್ ಸಿಂಪಲ್ಲಾಗಿ ಈ ಥರ ನನ್ನ ಡೇ ಇತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.